ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಾನು ಒಂದು ಒಳ್ಳೆ ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಎಲ್ಲರ ಮನೆಯಲ್ಲೂ ಮಕ್ಕಳು ಇರುತ್ತಾರೆ, ಎಲ್ಲರ ಮನೆಯಲ್ಲೂ ದೊಡ್ಡವರು ಇರ್ತಾರೆ. ಆದರೆ ದೊಡ್ಡವರು ಈಗ ಮಕ್ಕಳನ್ನು ಇಂಡಿಪೆಂಡೆಂಟಾಗಿ ಬೇಕಾಬಿಟ್ಟಿಯಾಗಿ ಅವರನ್ನು ಆಟ ಆಡಲು ಬಿಡ್ತಾರೆ. ಕರೆಕ್ಟ್, ಹಾಗೆ ಮಾಡಬೇಕು. ಆದರೆ ನಾವು ಮಕ್ಕಳ ಬಗ್ಗೆ ತುಂಬಾ ನಿಗಾ ವಹಿಸ್ತಾ ಇರಬೇಕು. ಯಾಕೆ ಅಂತ ಹೇಳಿದರೆ, ಈ 1 ವರ್ಷ ಕಳೆದ ಮೇಲೆ ಈ ಮಕ್ಕಳು ಹೇಗಿರ್ತಾರೆ ಅಂತ ಹೇಳಿದರೆ, ಅವರು ಎಲ್ಲಿ ಹೋಗಿ ಯಾವುದು ಟಚ್ ಮಾಡ್ತಾರೆ, ಯಾವುದನ್ನು ಬಿಡ್ತಾರೆ, ಯಾವುದನ್ನು ಬಾಯಿಗೆ ಹಾಕ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಈಗ ನೋಡಿ, ಈ ಮಕ್ಕಳ ಹತ್ತಿರ ನಾವು ನಿಜವಾಗಿ ವಹಿಸಬೇಕಾದದ್ದು ಏನಂತ ಹೇಳಿದರೆ, ಈ ಬಿಸಿ ಚಹಾ ಕುಡಿಯುವಾಗ, ಕಾಫಿ ಕುಡಿಯುವಾಗ, ಈಗ ನಾವು ತಾಯಂದಿರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ, ಕಿಚನಲ್ಲಿ ಮಕ್ಕಳು ಬಂದು ನಮ್ಮ ಬಟ್ಟೆಯನ್ನು ಎಳಿತಾ ಇರ್ತಾರೆ. ಮಕ್ಕಳನ್ನು ನಾವು ಗಮನ ಕೂಡ ಕೊಡೋದಿಲ್ಲ. ಹಾಗೆ ಮಾಡಬಾರ್ದು. ಯಾಕಂತ ಹೇಳಿದರೆ, ಮಕ್ಕಳನ್ನು ಫಸ್ಟ್ ನಾವು ಕೇರ್ ತಗೊಳ್ಬೇಕು. ಮತ್ತು ಮಕ್ಕಳ ಹತ್ರ ನಾವು ಬಿಸಿ ಅಡುಗೆ ಏನಾದರೂ ಒಂದು ಮಾಡುವಾಗ ನಾವು ಜಾಗ್ರತೆ ಮಾಡ್ಕೋಬೇಕು. ಮತ್ತು ನಾವು ತಲೆ ಜಜ್ಜಿಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಫಸ್ಟ್ ಪ್ರಯಾರಿಟಿ ನಮ್ಮದು ಮಕ್ಕಳಾಗಿರ್ತಾರೆ. ನಮ್ಮ ಆ ಮಗುವಿನ ಆ ನಗುವನ್ನು ನೋಡ್ತಾ ಇದ್ದಾಗ, ಆ ಮಗು ಆ ನೋವಿನಿಂದ ತಾಳಲ್ಲದೆ ಇರುವಾಗ ನಾವು ಯಾವ ರೀತಿ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗಲ್ಲ. ಮಗುವಿಗೆ ನೋವು ಕಡಿಮೆ ಇದ್ದರೂ ಆ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರೆ ಅವರು ಚುಚ್ಚುವ ಇಂಜೆಕ್ಷನ್ನು ಇದನ್ನೆಲ್ಲ ನೋಡಿ ಮಕ್ಕಳು ಇನ್ನೂ ಸಹ ಜಾಸ್ತಿಯಾಗಿ ಹೆದರ್ತಾರೆ. ಅದಕ್ಕೆ ನಾವೇ ಮೊದಲೇ ಜಾಗ್ರತೆ ವಹಿಸಿ ನಮ್ಮ ಮಕ್ಕಳನ್ನು ನಾವು ಜಾಗ್ರತೆ ಮಾಡ್ಕೊಳ್ಳೋಣ. ಏನಂತೀರಿ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.